ಆತ್ಮೀಯ ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಾವು ತೆನಾಲಿ ರಾಮನ ಬಗ್ಗೆ ಒಂದು ಕಥೆಯನ್ನು ನೋಡೋಣ, ಕೇಳೋಣ. ನೀವು ಹಲವಾರು ತೆನಾಲಿ ರಾಮನ ಕಥೆಗಳನ್ನು ಕೇಳಿರ್ತೀರ. ತೆನಾಲಿ ರಾಮಕೃಷ್ಣನ ಕಥೆಗಳಂದರೆ ಎಲ್ಲರಿಗೂ ಇಷ್ಟ. ನಾವು ಕೂಡ ಚಿಕ್ಕವರಿದ್ದಾಗ ಅವನ ಕಥೆಗಳನ್ನು ಕೇಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ವಿ. ಹಾಗೆ ಅದರಲ್ಲಿ ಒಂದು ಅರ್ಥ ಇದೆ, ನಮಗೆ ಜೀವನಕ್ಕೆ ಏನೋ ಒಂದು ಅಳವಡಿಸಿಕೊಳ್ಳೋದಕ್ಕೆ ಬೇಕಾದಂತಹ ಉಪಯುಕ್ತ ಮಾಹಿತಿಗಳು ಕೂಡ ಅದರಲ್ಲಿ ಇರುತ್ತೆ. ಹಾಗೆ ಇಂದಿನ ಈ ಕಥೆಯ ಹೆಸರು ಸ್ವಾತಂತ್ರ್ಯದ ಮಹತ್ವ ಅನ್ನೋ ಒಂದು ಕಥೆಯನ್ನು ನೋಡೋಣ. ಬನ್ನಿ ನಾವು ಕಥೆಗೆ ಹೋಗೋಣ. ಇವಾಗ ಒಂದು ದಿನ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿದೇಶಿಗನು ರಾಜ ಕೃಷ್ಣದೇವರಾಯನಿಗೆ ಗೌರವ ಸಲ್ಲಿಸಲು ಬಂದ. ಆತನ ಬಳಿ ಒಂದು ಸರಳವಾದ ಪ್ರಶ್ನೆ ಇತ್ತು ಹಾಗೂ ಅದನ್ನು ಉತ್ತರಿಸಿದವರಿಗೆ ಒಂದು ವಜ್ರದ ಹಾರವನ್ನು ನೀಡುವುದಾಗಿ ಹೇಳಿದ. ರಾಜ ಪ್ರಶ್ನೆಯನ್ನು ಕೇಳುವಂತೆ ವಿದೇಶಿಗನಿಗೆ ಅನುಮತಿ ನೀಡಿದ. ಪ್ರವಾಸಿಗನು ಆಸ್ಥಾನಿಕರಿಗೆ ನಿಮ್ಮ ಸಾಮ್ರಾಜ್ಯದಲ್ಲಿ ಯಾವುದು ತುಂಬ ಬೆಲೆ ಬಾಳುವುದು ಎಂದು ಕೇಳ್ತಾನೆ. ಆಸ್ಥಾನಿಕರಲ್ಲಿ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ನೀಡಿದರು. ಒಬ್ಬರು ಅರಮನೆ ಖಜಾನೆ ಎಂದರೆ, ಮತ್ತೊಬ್ಬರು ರಾಜನ ವಜ್ರದ ಕಿರೀಟ ಎಂದು, ಹಾಗೂ ಮತ್ತೋರ್ವರು ಸೈನ್ಯವೇ ಅಮೂಲ್ಯವಾದುದು ಎಂದರು. ರಾಜ ರಾಮನ ಕಡೆ ನೋಡಿದನು, ಅಂದರೆ ರಾಜ ತೆನಾಲಿ ರಾಮನ ಕಡೆ ನೋಡ್ತಾರೆ. ಆಗ ರಾಮ ತುಂಬ ಅಮೂಲ್ಯವಾದುದು ಎಂದರೆ ಪ್ರಜೆಗಳಿಗೆ ಸಿಗುವ ಸ್ವಾತಂತ್ರ್ಯ ಎಂದನು. ಅದನ್ನು ಸಾಬೀತುಪಡಿಸುವಂತೆ ಪ್ರವಾಸಿಗನು ಕೇಳಿದಾಗ ರಾಮನು ಸ್ವಲ್ಪ ದಿನಗಳ ಕಾಲಾವಕಾಶ ಕೇಳ್ತಾನೆ. ಪ್ರವಾಸಿಗನೇ, ಅಲ್ಲಿಯವರೆಗೂ ನೀನು ನಮ್ಮ ವಿಶೇಷ ಅತಿಥಿ. ರಾಮ ಪ್ರವಾಸಿ ಮಂದಿರದಲ್ಲಿ ವ್ಯವಸ್ಥೆ ಮಾಡುವ ಬಗ್ಗೆ ನೋಡಿಕೋ ಎಂದು ರಾಜ ಆದೇಶಿಸಿದನು. ಪ್ರವಾಸಿಗನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ತೆನಾಲಿ ರಾಮ ಮಾಡ್ತಾನೆ. ವಿಧ ವಿಧವಾದ ರುಚಿಯಾದ ತಿಂಡಿಗಳನ್ನು ಮಾಡ್ತಾನೆ. ಅವರನ್ನು ರಂಜಿಸಲು ಹಾಡುಗಾರರು ಕೂಡ ಬರ್ತಾರೆ. ಅವರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಾರೆ. ಮೊದಲೆರಡು ದಿನ ಪ್ರವಾಸಿಗನು ಅತಿಥಿ ಗೃಹದಲ್ಲಿ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿದ. ಮೂರನೇ ದಿನ ಅವನು ನದಿ ವಿಹಾರ ಮಾಡಲು ಬಯಸ್ತಾನೆ. ಆಗ ಅವನನ್ನು ಸೇವಕರು ತಡೆದು ನಿಲ್ಲಿಸ್ತಾರೆ. ಸೇವಕರು ಕೇಳ್ತಾರೆ, ಸ್ವಾಮಿ, ನೀವು ಹೊರಗೆ ಹೋಗಬಾರದೆಂದು ಆಜ್ಞೆ ಇದೆ. ಅದಕ್ಕೆ ಪ್ರವಾಸಿಗ ಹೇಳ್ತಾನೆ, ಇದು ನನ್ನ ವೈಯಕ್ತಿಕ ಸುರಕ್ಷತೆಗಾಗಿ ಇರಬೇಕು, ನಾನು ಒಳಗೆ ಇರುತ್ತೇನೆ ಅಂತ ಹೇಳ್ತಾನೆ. ಇನ್ನು ಕೆಲವು ದಿನಗಳು ಕಳೆದವು. ವಿದೇಶಿಗನಿಗೆ ಬಹಳ ಬೇಸರವಾಗಿ ಅವನು ಹೊರಗೆ ತಿರುಗಾಡಿಕೊಂಡು ಬರಬೇಕು ಎಂದುಕೊಂಡ. ಆದರೆ ಮತ್ತೆ ಸೇವಕರು ಅವನನ್ನು ತಡೆದರು. ಸೇವಕರು ಹೇಳ್ತಾರೆ, ಇಲ್ಲ ಸ್ವಾಮಿ, ಹೊರಗೆ ಬಿಡಲಾಗುವುದಿಲ್ಲ. ಪ್ರವಾಸಿಗ ಖೈದಿಯಂತೆ ಭಾವಿಸಿಕೊಂಡ. ತಕ್ಷಣವೇ ಎಲ್ಲ ಐಷಾರಾಮಗಳಲ್ಲೂ ಆಸಕ್ತಿಯನ್ನು ಕಳೆದುಕೊಂಡ್ಬಿಟ್ಟ. 2 ವಾರಗಳ ನಂತರ ರಾಜನು ಪ್ರವಾಸಿಗನಿಗೆ ಆಸ್ಥಾನಕ್ಕೆ ಬರಲು ಸೂಚಿಸ್ತಾನೆ. ಪ್ರವಾಸಿಗ ಹೇಳ್ತಾನೆ, ಮಹಾರಾಜ, ನಾನು ಯಾವಾಗ ಆಚೆ ಬರುತ್ತೇನೋ ಎಂದುಕೊಂಡಿದ್ದೆ. ಆಗ ರಾಜ ಹೇಳ್ತಾನೆ, ಏಕೆ ತೆನಾಲಿ ರಾಮ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಿಲ್ವೇ? ಅದಕ್ಕೆ ಪ್ರವಾಸಿಗ ಹೇಳ್ತಾನೆ, ಹೌದು, ನೋಡಿಕೊಂಡ್ರು. ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿಯೇ ಇದ್ದವು, ಆದರೆ ನನಗೆ ಅದನ್ನು ಅನುಭವಿಸಲು ಆಗಲಿಲ್ಲ. ರಾಜ ಕೇಳ್ತಾನೆ, ಯಾಕೆ? ಎಲ್ಲ ಅನುಕೂಲಗಳಿದ್ದರೂ ನೀನೇಕೆ ಅನುಭವಿಸಲಾಗಲಿಲ್ಲ? ಅದಕ್ಕೆ ಪ್ರವಾಸಿಗ ಹೇಳ್ತಾನೆ, ಏಕೆಂದರೆ ನನ್ನನ್ನು ಒಂದು ಸಲವೂ ಅತಿಥಿ ಗೃಹದಿಂದ ಹೊರಗೆ ಹೋಗಲು ಬಿಡಲೇ ಇಲ್ಲ. ರಾಜನಿಗೆ ಆಶ್ಚರ್ಯವಾಯಿತು. ರಾಜ ಕೇಳ್ತಾನೆ, ರಾಮ, ಅತಿಥಿಯನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿನಗೆ ತಿಳಿಸಿದ್ದೆ, ಆದರೆ ನೀನು ವಿಫಲನಾಗಿದ್ದೀಯಾ ಅಂತ ತೆನಾಲಿ ರಾಮನನ್ನು ರಾಜ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ತೆನಾಲಿ ರಾಮ ಹೇಳ್ತಾನೆ, ಮಹಾರಾಜ, ಸ್ವಾತಂತ್ರ್ಯವೇ ಅಮೂಲ್ಯವಾದುದು ಎಂದು ನಿರೂಪಿಸಲು ನಾನು ಇದನ್ನು ಮಾಡಿದೆ. ಅವರಿಗೆ ಎಲ್ಲ ರಾಜೋಪಚಾರಗಳು ಸಿಕ್ಕಿದವು. ಸ್ವಾತಂತ್ರ್ಯ ಇಲ್ಲದಿದ್ದುದರಿಂದ ಯಾವುದನ್ನು ಅವರಿಗೆ ಅನುಭವಿಸಲು ಆಗಲಿಲ್ಲ ಅಂತ ಹೇಳ್ತಾನೆ. ಪ್ರವಾಸಿಗ
ನಿಮ್ಮ ವಾದವನ್ನು ಸಾಬೀತುಪಡಿಸಿದ್ದೀರಿ ತೆನಾಲಿರಾಮ, ಇದು ಈ ವಜ್ರದ ಹಾರ ನಿಮಗೆ ಅಂತ ಹೇಳಿಬಿಟ್ಟು ಅವನ ಹತ್ರ ಇದ್ದಂತಹ ವಜ್ರದ ಹಾರವನ್ನು ತೆನಾಲಿರಾಮನಿಗೆ ಕೊಡ್ತಾನೆ. ಇದರಿಂದ ಈ ಕಥೆಯಿಂದ ನಾವು ಏನು ತಿಳ್ಕೋಬೇಕು? ಯಾವುದೇ ಒಂದು ಸಮಸ್ಯೆಯನ್ನು ನಾವು ಜಾಣ್ಮೆಯಿಂದ ಬಗೆಹರಿಸಬೇಕಾಗತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಪ್ರಮುಖವಾಗಿ ಬೇಕಾದದ್ದು ಸ್ವಾತಂತ್ರ್ಯ, ಆರೋಗ್ಯ ಹಾಗೂ ನಮಗೆ ಮಾನಸಿಕ ನೆಮ್ಮದಿ. ಅದನ್ನು ಹೊರತುಪಡಿಸಿ ಉಳಿದೆಲ್ಲವೂ ಇದ್ದರೂ ಬದುಕ್ಬೋದು, ಇಲ್ಲದಿದ್ದರೂ ಬದುಕ್ಬೋದು. ಇವೆಲ್ಲವೂ ಮುಖ್ಯ ಅನ್ನೋದನ್ನು ತೆನಾಲಿರಾಮ ಅವನ ಎಲ್ಲ ಒಂದು ಕಥೆಗಳಲ್ಲಿ ನಾವು ತಿಳಿಸೋದನ್ನು ನೋಡ್ತೀವಿ. ಹಾಗೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕಥೆಯನ್ನು ಶೇರ್ ಮಾಡಿ. ಹಾಗೆ ಇನ್ನೊಂದು ಹೊಸ ಒಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ವಂದನೆಗಳು.